ಬ್ಯಾಂಗ್ಳೂರಿನ ಹತ್ತಿರ ಇರುವ ಒನ್ ಆಫ್ ದ ಬ್ಯೂಟಿಫುಲ್ ಸ್ಪಾಟ್ ಅಂತ ಹೇಳ್ಬೋದು ಈ ಮಂದಾರಗಿರಿ ಪರ್ವತಕ್ಕೆ. ಬ್ಯಾಂಗ್ಳೂರಿಂದ ಕೇವಲ 65 ಕಿಲೋಮೀಟರ್ ದೂರದಲ್ಲಿರುವ ಈ ಮಂದಾರಗಿರಿ ಪರ್ವತದ ಒಂದು ವಿಹಂಗಮ ದೃಶ್ಯವನ್ನು ನೀವು ನೋಡಬಹುದು. ಬೆಟ್ಟದ ಮೇಲೆ ಇರುವ ಈ ಜೈನ ಬಸದಿ, ಆ ಜೈನ ಬಸದಿಯು ನೂರಾರು ವರ್ಷಗಳ ಹಳೆಯ ಜೈನ ಬಸದಿ. ಆದರೆ ಈ ಹೊಸದಾಗಿ ನಿರ್ಮಿಸಿರುವ ಒಂದು ಜೈನ್ ಟೆಂಪಲ್ ಸುತ್ತಮುತ್ತಲೂ ಇರುವ ಮರ ಮತ್ತು ಅದರ ಮುಂದೆ ಕುಳಿತಿರುವ ಒಂದು ಜೈನ ಭಕ್ತರು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಿಮಗೆ ತೋರ್ಸೋಕ್ಕೋಸ್ಕರನೇ ನಾನು ಇದನ್ನು ಡ್ರೋನ್ ಶಾಟ್ ತೆಗೆದಿದ್ದೀನಿ. ನೋಡ್ಬೋದು ಮರದ ಕೆಳಗಡೆ ಕುತ್ಕೊಂಡಿರುವ ಜೈನ ಸ್ವಾಮಿಗಳು, ಅವರನ್ನು ಪೂಜಿಸುತ್ತಿರುವ ಜೈನ ಭಕ್ತರನ್ನು ನೋಡಬಹುದು. ಎಷ್ಟು ಬ್ಯೂಟಿಫುಲ್ ಆಗಿ ಈ ಆರ್ಟ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಸನ್ಸೆಟ್ ಆಗ್ತಾ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಈ ವ್ಯೂನ ನೋಡೋಕ್ಕೆ ನೀವು ಈವ್ನಿಂಗ್ ಟೈಮಲ್ಲಿ ಫಾರ್ ಶ್ಯೂರ್ ವಿಸಿಟ್ ಮಾಡಬೇಕು. ಟ್ರೆಕ್ಕಿಂಗ್ ಥರ ಮಾಡಬೇಕು ಅಂದರೆ ಈ ಬೆಟ್ಟಕ್ಕೆ 450 ಸ್ಟೆಪ್ಸ್ ಇದೆ. ಬೆಟ್ಟ ಹತ್ತಿ ಕೂಡ ಹೋಗ್ಬೋದು, ಆದರೆ ಟಾಪ್ಗೆ ಇವಾಗ ರೋಡ್ವೇಸ್ ಕೂಡ ಮಾಡಿದ್ದಾರೆ. ಟಾಪ್ ವ್ಯೂ ಇಂದ ಈ ಮರದ ಒಂದು ನೋಟ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೋಡ್ತಾ ಇದ್ದೀರಾ ಅಲ್ವಾ, ಟಾಪ್ ವ್ಯೂ ಇಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ. ಬೆಟ್ಟದ ಪಕ್ಕದಲ್ಲೇ ಈ ಕೆರೆ ಕೂಡ ಇದೆ. ಇಲ್ಲಿ ಕೂಡ ಸ್ವಿಮ್ಮಿಂಗು ಮತ್ತು ಫಿಶಿಂಗ್ ಎಲ್ಲ ಬರ್ತಾರೆ. ತುಂಬ ಬ್ಯೂಟಿಫುಲ್ ಆದ ಸ್ಪಾಟು ಬಸದಿ ಬೆಟ್ಟ. ತುಮಕೂರಿನ ಕಡೆಗೆ ಹೋಗ್ತಾ ಇದ್ದರೆ ನೀವು ಈ ಲೊಕೇಶನ್ಗೆ ವಿಸಿಟ್ ಮಾಡ್ಬೋದು. ಅಷ್ಟು ದೂರದಲ್ಲೇ ನಿಮಗೆ ಆ ಪೀಕಾಕ್ ಟೆಂಪಲ್ ಕೂಡ ಕಾಣಿಸ್ತಾ ಇದೆ, ನೋಡ್ಬೋದು. ಬ್ಯೂಟಿಫುಲ್ ಆದ ಲೊಕೇಶನ್ನು. ಈವ್ನಿಂಗು ಮತ್ತು ಮಾರ್ನಿಂಗ್ ಹೋದರೆ ಒಳ್ಳೆ ವ್ಯೂ ಸಿಗುತ್ತೆ ಬೆಟ್ಟದ ಮೇಲಿಂದ. ಎಲ್ಲ ಕಡೆಯೂ ನಿಮಗೆ ಒಂದು ಪ್ರಪಾತ ಥರ ಕಾಣಿಸ್ತಾ ಇರೋ ಈ ಲೊಕೇಶನ್ನ ಮಿಸ್ ಮಾಡ್ದಿರಾ ಈ ಸಮ್ಮರ್ ವೆಕೇಷನ್ನಲ್ಲೇ ಹೋಗ್ಬಿಟ್ಟು ಬನ್ನಿ. ಮಳೆಗಾಲದಲ್ಲೂ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತಷ್ಟು ಇಂಥ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.